ರಾಜೀನಾಮೆ ಕೊಡಲೇಬೇಕು. ಅಯ್ಯಯ್ಯೋ 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 ಧಿಕ್ಕಾರ 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 ಅಂತ ಅಥಣಿಯಲ್ಲಿ ನಮ್ಮ ನೌಕರರ ಒಕ್ಕೂಟದ ಅಧ್ಯಕ್ಷರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಇದುವರೆಗೂ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ ಸೌದಿಯವರಿಂದ. ಸೌದಿಯವರು ನಮ್ಮ ಬ್ಯಾಂಕಿನ ನಿರ್ದೇಶಕರಾಗಿದ್ದರೂ ಸಹಿತ ಯಾವುದೇ ರೀತಿಯಾದ ಕಾಳಜಿ ಇಲ್ಲದೆ ಅಮಾನ್ಯ ಮಾಹಿತಿಯನ್ನು ಮೆರೆದಿದ್ದಾರೆ. ಯಾಕಂದರೆ ಅವ್ರ ಮನೆ ಮುಂದೆ ಘಟನೆ ಆಗಿದೆ, ಅವರಿಗೆ ಯಾವುದೇ ರೀತಿಯಾದ ಚಿಕಿತ್ಸೆ ಕೊಡುವಂಥ ಒಂದು ಮಾನವೀಯತೆಯೂ ಇರಲಿಲ್ಲ. ಅವರು ಸರ್ಕಾರಿ ಆಸ್ಪತ್ರೆಗೆ ಹೋದರೂ ಅವರಿಗೆ ಡಾಕ್ಟ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಬೇರೆ ರೀತಿ ಮಾಡಿರಿ ರಿಪೋರ್ಟ್ ಅಂಥೇಳಿ. ಆದ ಕಾರಣ ನಮ್ಮ ನೌಕರರಿಗೆ ಯಾವುದೇ ರೀತಿಯಾದಂಥ ಭದ್ರತೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಮುಂದೆ ಈ ರೀತಿಯಾದ ಅಹಿತಕರ ಘಟನೆಗಳು ನಡೀಬಾರ್ದು. ಈ ನಡೆದಂಥ ಘಟನೆಗೆ ಅವರು ಬಂದು ಕ್ಷಮೆ ಕೇಳಲೇಬೇಕು ಮತ್ತು ಅವರ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲೇಬೇಕು. ನಮ್ಮ ಒಕ್ಕೂಟದಿಂದ ಈ ನಿರ್ಧಾರವನ್ನು ನಾವು ತಗೊಂಡು ಹೋರಾಟಕ್ಕೆ ಇಳಿದಿದ್ದೇವೆ. ಈ ಹೋರಾಟವನ್ನು ನಾವು 50-50 ಆಗಿ ಹೋರಾಟ ಮಾಡ್ತಾಯಿದ್ದೀವಿ. 50-50 ಆಗಿ ಅಂದರೆ 50% ಜನ ನಮ್ಮ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, 50% ಜನ ಹೋರಾಟಕ್ಕೆ ಬಂದಿದ್ದೀವಿ. ನಾವು ಈ ಬ್ಯಾಂಕಿನಲ್ಲಿ ಯಾಕೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ನಮ್ಮ ಜಿಲ್ಲೆಯ ರೈತರಿಗೆ ಯಾವುದೇ ರೀತಿಯಾದ ಅನಾನುಕೂಲತೆಗಳು ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಈ ರೀತಿಯಾಗಿ ನಮ್ಮ ಹೋರಾಟದ ರೂಪರೇಷೆಗಳನ್ನು ಮಾಡ್ಕೊಂಡಿದ್ದೀವಿ. ಇವತ್ತು ನಾವು ಲೆಟ್ರ್ ಕೊಡ್ತಾಯಿದ್ದೀವಿ SP ಅವರಿಗೆ. ಏನಂತ, ಆಲ್ರೆಡಿ FIR ಆಗಿದೆ, ಅಥಣಿ ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆ. ಜಿಲ್ಲಾಧಿಕಾರಿಗಳಿಗೂ ನಾವು ಮನವಿಯನ್ನು ಕೊಡ್ತಾಯಿದ್ದೀವಿ. ಏನಂತ, ಆ FIR ಏನಾಗಿದೆ ಅದನ್ನು ಯಾವುದೇ ರೀತಿಯಾದ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಯಾವುದೇ ಅವರು ಪಾರದರ್ಶಕತೆಯಿಂದ ಅವರ ಎನ್ಕ್ವೈರಿ ಮಾಡಬೇಕಂಥೇಳಿ ನಮ್ಮ ಹೋರಾಟ ಇದೆ. ಯಾಕಂತಂದರೆ ಅವರು ರಾಜ್ಯದಲ್ಲಿ ರಾಜಕೀಯ ಒತ್ತಡ ಬಂದೇ ಬರುತ್ತೆ. ಯಾಕಂದರೆ ಅವರು ಪ್ರಭಾವಿ ರಾಜಕಾರಣಿ ಇರೋದರಿಂದ ಪೊಲೀಸ್ ಅಧಿಕಾರಿಗಳ ಮೇಲೆ ಅವರ ಪ್ರಭಾವವನ್ನು ಬೀರ್ತಾರೆ. ಆದ ಕಾರಣ ನಮ್ಮ ನ್ಯಾಯಯುತವಾಗಿ ನ್ಯಾಯ ಸಿಗಬೇಕು. ನಮ್ಮ ಅಧ್ಯಕ್ಷರಿಗೆ ಏನು ಅನ್ಯಾಯ ಆಗೈತಿ, ಮಾರಣಾಂತಿಕ ಹಲ್ಲೆ ಆಗೈತಿ, ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಪದಾಧಿಕಾರಿಗಳು ಹಲ್ಲೆ ಆಗೈತಿ. ಅವರು ಹೇಳ್ತಾ ಇದ್ದಾರೆ ನಾ ಮಾಡಿಲ್ಲ, ಹೊರಗಿನವ್ರು ಮಾಡಿದ್ದಾರೆ ಅಂತೇಳಿ. ಅವ್ರ ಮನೆಯಲ್ಲಿ CC ಕ್ಯಾಮ್ರಾ ಫುಟೇಜ್ ಇದ್ದಾವೆ. ಅವರು ಮೊನ್ನೆ ನಾವು ಅಥಣಿಗೆ ಹೋಗಿ ನಾವು ಅಲ್ಲಿ ಅಥಣಿ ಸರ್ಕಲ್ ಧರಣಿ ಮಾಡಿ ಬಂದ್ವಿ. ಅವರು ಅವತ್ತು ಸಾಯಂಕಾಲ ಅವರ ಕಾರ್ಯಕರ್ತರನ್ನು ಕರೆದು ಸಭೆ ಮಾಡಿದ್ದಾರೆ. ಆ ಸಭೆಯಲ್ಲಿ ಕೆಲವೊಂದು ಸುಳ್ಳು ಮಾಹಿತಿಗಳನ್ನ ಹೇಳಿದ್ದಾರೆ. ಆ ಸುಳ್ಳು ಮಾಹಿತಿಗಳಿಗೆ ನಮಗೆ ಆಧಾರ, ಅವ್ರ ಕಡೆ ಆಧಾರ ಇಲ್ಲ, ನಮ್ಮ ಕಡೆ ಆಧಾರ ಅದಾವೆ. ಅವ್ರು ಏನು ಮಾಡಿದರು ನಮ್ಮ ಕಡೆ ಆಧಾರ ಅದಾವೆ. ಇವತ್ತು ನಾವು ಇಷ್ಟ ಹೋರಾಟ ಮಾಡಿ ಅವ್ರಿಗೆ 7 ದಿನ ಕಾಲಾವಕಾಶ ಕೊಡ್ತಾಯಿದ್ದೀವಿ. ಅವರು 12ನೇ ತಾರೀಕು ಒಳಗೆ ನಮ್ಮ ಬ್ಯಾಂಕಿಗೆ ಬಂದು ಅವ್ರು ಏನೇನು ನಮಗೆ ಸುಳ್ಳು ಆರೋಪ ಮಾಡಿದ್ದಾರೆ ಅದನ್ನು ನಿಮ್ಮ ಮುಂದೆ ನಾವು ಬರ್ತೀವಿ, ಅವರು ಬರಲಿ. ಯಾರು ನಿಜ ಅಂತ ನೀವೇ ನಿರ್ಧರಿಸ್ರಿ, ಗೊತ್ತಾಗಲಿ. ಎಲ್ಲ ರಾಜ್ಯದ ಜನತೆಗೂ ಗೊತ್ತಾಗಲಿ ಮತ್ತು ಅಥಣಿ ಜನತೆಗೂ ಗೊತ್ತಾಗಲಿ ಯಾರು ನಿಜ ಹೇಳಿದ್ದಾರೆ, ಯಾರು ಸುಳ್ಳು ಹೇಳಿದ್ದಾರೆ. ನಮ್ಮ ಅಧ್ಯಕ್ಷರ ಮೇಲೆ ಅಪವಾದನೂ ಹಾಕಿದ್ದಾರೆ. ಅವರು ಬರಲಿ, ಯಾರು ತಪ್ಪು ಮಾಡಿದಾರೆ ಅಂತ ಅವ್ರಿಗೆ ಶಿಕ್ಷೆ ಆಗಲಿ, ನಮ್ಮದೇನೂ ಇಲ್ಲ. ಅವ್ರ ಕಡೆ ಆಧಾರ ಇದ್ದರೆ ಅವ್ರು ಆಧಾರ ಪಡಿಸ್ಲಿ. ಹಲ್ಲೆ ಮಾಡೋಕ್ಕೆ ಕಾರಣ ಏನಿಲ್ಲರಿ, ಅವ್ರ ಹಳೆಯಂದು ಟ್ರಾನ್ಸ್ಫರ್ ಆಗೈತಿ. ಟ್ರಾನ್ಸ್ಫರ್ ಆಗುವಾಗ 19ನೇ ತಾರೀಕು ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ 5 ವರ್ಷ ಒಂದೇ ಜಾಗದಲ್ಲಿ ನೌಕರಿ ಮಾಡಿದವ್ರಿಗೆ ಟ್ರಾನ್ಸ್ಫರ್ ಮಾಡೋದು ಅಂತೇಳಿ ಅವರೇ ಕಾಯ್ದೆ ಮಾಡಿದ್ದಾರೆ. ಅವರೇ ಕಾಯ್ದೆ ಮಾಡಿದ್ದಕ್ಕೆ ಅದನ್ನು ನಾವು ಒಕ್ಕೂಟದವರು ಕೈವಾಡ ಐತೆ ಅಂತೇಳಿ ಎಬ್ಬಿಸಿ ಅವ್ರ ಮನೆಗೆ ಮಾತಾಡೋಕೆ ಕರೆಸಿ ಬಡ್ದಿದ್ದಾರೆ. ಶಂಕರ್ ನಂದೇಶ್ವರ್ ಅಂತೇಳಿ. ಆಮೇಲೆ ಇದ್ರ ಜೊತೆಗೆ ಅವರು ಕೆಲವೊಂದು ನಮ್ಮ ಸಿಬ್ಬಂದಿಗಳನ್ನು ಕರೆಸಿಬಿಟ್ಟು ಅವ್ರ ಕಡೆನೂ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅವ್ರು ಏನು ಪ್ರೆಸ್ ಮೀಟ್ ಮಾಡಿದಾರೆ ಅವ್ರನ್ನೂ ಕರೆಸ್ರಿ, ಅವರು ನಿಜನೋ ನಾವು ನಿಜನೋ ಗೊತ್ತಾಗುತ್ತೆ. ಅವರು ಬ್ಯಾಂಕಿನಲ್ಲಿ ಎಷ್ಟೋ ಅಪವಾದಗಳನ್ನ ಮಾಡಿದ್ದಾರೆ. ಖರೆ ಸೌದಿ ಅವ್ರು ಉಳಿಸಿದ್ದಕ್ಕೆ ಅವ್ರು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಡಿಮ್ಯಾಂಡ್ ಅಂದ್ರೆ ಅವ್ರು ಬರಬೇಕು, ಕ್ಷಮೆ ಕೇಳಬೇಕು, ರಾಜೀನಾಮೆ ಕೊಡಬೇಕು. ನಾವು ಅವ್ರು ಕ್ಷಮೆ ಕೇಳಿಲ್ಲ ಅಂತಂದರೆ ನಾವು 12ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಜಿಲ್ಲೆಯ ಎಲ್ಲ ರೈತರಿಗೂ ಒಂದು ಮನವಿ ಕೊಡ್ತೀವಿ. ನಿಮಗೆ ಯಾವುದೇ ರೀತಿಯ ಅನಾನುಕೂಲತೆ ಮಾಡಬೇಕನ್ನೋ ನಮ್ಮ ಉದ್ದೇಶ ಇಲ್ಲ. ನಮ್ಮ ನೌಕರರ ಒಕ್ಕೂಟದ ಅಧ್ಯಕ್ಷರಿಗೆ ಭದ್ರತೆ ಇಲ್ಲ, ನಮ್ಮ ನೌಕರರಿಗೆ ಭದ್ರತೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು 7 ದಿನ ಗಡುವು ಕೊಟ್ಟು ಹೋರಾಟವನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ಇದಕ್ಕೆ ಸಹಕರಿಸಬೇಕಾಗಿದ್ದು ಎಲ್ಲ ರೈತರಲ್ಲಿ ಮನವಿ ಮಾಡ್ಕೊಳ್ತೇನೆ. ಆನಂದ್ ಪಾಟೀಲ್, ನೌಕರರ ಒಕ್ಕೂಟದ